ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಡೇ ಟು ಮುನ್ನಾರ್. ಸೊ ಇವಾಗ 4 o'clock ನಾವೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ದೀವಿ. ಇವಾಗ ನಾವು ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀವಿ. ಟ್ರೆಕ್ಕಿಂಗ್ ಇರೋದು 4:30ಗೇನೋ. ಎಲ್ಲರೂ ರೆಡಿ ಆಗಿದ್ದೀವಿ. ಡ್ರೈವ್ ಮಾಡ್ತಾರಲ್ಲ ಅವ್ರು ಎಕ್ಸ್ಟ್ರಾ ಮಲ್ಕೊಂಡಿದ್ರು. ಡ್ರೈವ್ ಮಾಡ್ತಾರಲ್ಲ ಅಂತ ಮಲ್ಕೊಳಕ್ಕೆ ನಾನು ಬಿಟ್ಟಿದ್ದೀನಿ. ಇಲ್ಲ ನಾನೆದ್ದು ಯಾರಾದರೂ ಮಲ್ಕೊಂಡಿದ್ರೆ ನನಗೆ ಅದಕ್ಕಿಂತ ಫ್ರಸ್ಟ್ರೇಷನ್ ಬೇರೆ ಇಲ್ಲ. ಎಲ್ಲರಿಗಿನ್ನ ಜಾಸ್ತಿ ನಿದ್ದೆ ನನಗೆ ಆಗಬೇಕು ಆ ಥರ. ಏನೋ ಡ್ರೈವ್ ಮಾಡ್ತಾರಲ್ಲ ಅಂತ ಒಂದು ಈ ಅನುಕಂಪ ಅದೆಲ್ಲ ನನಗಿದೆ. ಸ್ವಲ್ಪ ಒಳ್ಳೆ ಬುದ್ಧಿ, ಒಳ್ಳೆತನ ಅನ್ನೋದಿದೆ, ಅದಕ್ಕೆ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಮಕ್ಕಳ ಮೇಲೆ ನೀರಾಕಿ ಎಬ್ಬಿಸ್ತಾ ಇದೆ. ಊಟಕ್ಕೊಂದೇ ಪ್ರಾಬ್ಲಮ್. ನಿನ್ನೆ 7 o'clock ನಾವು ಏನು ಇಡ್ಲಿ ತಿಂದಿತ್ತು. ಅದಾದಮೇಲೆ ನೈಟೇ ನಾವು ಮ್ಯಾಗಿ ತಿಂದಿತ್ತು. ಅಲ್ಲಿವರೆಗೂ ಏನೂ ಊಟ ಇಲ್ಲ. ಇಲ್ಲೆಲ್ಲೂ ಹೋಟ್ಲೇ ಇಲ್ಲ. ಊಟಕ್ಕಂತೂ ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ. ಸೀರಿಯಸ್ ಆಗಿ ಹೋಟ್ಲೇ ಇಲ್ಲ. ಇದು ಇನ್ನೂ ಯಾರೂ ರೆಡಿ ಆಗಿಲ್ಲ. ನಾನು ಒಬ್ಬಳೇ ರೆಡಿ ಆಗ್ಬಿಟ್ಟಿದ್ದೀನಿ. ಪಾಪ ಆಗಿದ್ದಾರೆ ಇನ್ನೂ ಇಬ್ಬರು 3 ಜನ ಅಷ್ಟೇ ಆಗಿದ್ದಾರೆ ರೆಡಿ. ಪಾಪ ಅವರು ನಂತರ ನಾಯಿ ಥರ ಕಾಯ್ಕೊಂಡು ಕೂತಿದ್ದಾರೆ. ಅದಕ್ಕೆ ಅವ್ರಿಗೆ ದೇವರ ಆಶೀರ್ವಾದ ಇರಲಿ ಅಂತ ಸಾಂಗ್ ಹಾಕೊಂಡು ನೋಡ್ತಾರೆ. ಎಷ್ಟು ಭಯ ಭಕ್ತಿಯಲ್ಲಿ ನೋಡ್ತಿದ್ರು ನೋಡಿ. ಎಲ್ಲ ರೆಡಿ ಆಗ್ತಾ. ಇವಾಗ ಜೀಪ್ ಸಿಕ್ಕಿದೆ. ಇಲ್ಲಿಂದ 1 hour ಜರ್ನಿ ಅಂತ ಜೀಪಲ್ಲೇ. ಏನ್ ನಮ್ ಬೆನ್ನು ಉಳಿಯುತ್ತೋ ಇಲ್ಲ ಇವತ್ತೇ ಕೊನೆನೋ ನನಗೂ ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು. ಮೊದಲೇ ಬ್ಯಾಕ್ ಪೇನ್ ಇರೋರೆಲ್ಲ ಇಲ್ಲಿ ಬರ್ಬಿಡಿ, ನನ್ನ ಸಜೆಷನ್. ಡೌಟ್ ಆಗ್ತಾ ಇದೆ ಸೀರಿಯಸ್ ಆಗಿ. ಇಲ್ಲಿವರೆಗೂ ಬಿಡ್ತಾರೆ, ಇಲ್ಲಿಂದ ನಾವೇ ಹತ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ನೋಡಿ, ಹಿಂಗೆ ನಡ್ಕೊಂಡು ಹೋಗ್ಬಿಡೋದು. ಎಲ್ಲ ಕಾಡು ಮಧ್ಯೆ ಹೋಗ್ತಾ ಇದೀವಿ. ನೋಡಿ, ಇದೆ ಹಿಮಾಲಯ. ಅಷ್ಟೇ ಹಿಮ ಹೋಗೈತೆ. ಹಿಮ ಹೋಗಿದೆ ಅಷ್ಟೇ, ಅದಕ್ಕೆ ಇಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಇದೆ ಸ್ವರ್ಗ 360 ಡಿಗ್ರಿ. ಇಷ್ಟು ಜನ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಒಬ್ಬರ ಬರುವಿಕೆಗಾಗಿ. ಅದು ನಮ್ಮ ಸೂರ್ಯ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ. ನಿನ್ ಜನ್ಮಕ್ಕೆ ಹೋಗು. ನೀನು ಲೀಚ್ ಹಚ್ಬಿಟ್ಟಿದ್ದೆ. ನಿನ್ ಮಗ ತೋರ್ಸು. ಅಪ್ಪ ನಂಗೆ ಚಿಲ್ಲ ಅಂತ ಇದೆ. ನನಗೂ ಹೌದಾ? ಹೆಂಗನ್ಸ್ತು? ದಪ್ಪ ಅನ್ಸ್ತಾ? ಹುಳ ಓಡಾಡಿರೋ ತರ ಅನ್ಸಿದೆ. ನಂಗೂ ಯಾಕೋ ಡೌಟ್ ಆಗ್ತಿದೆ. ಸನ್ರೈಸ್ ಆಗಿದೆ. ಇವಾಗ ರಿಟರ್ನ್ ಹೋಗ್ತಾ ಇದೀವಿ. ರಕ್ತ ಸೋರಿಸಿ ಉಪ್ಪಿಟ್ಟು ಮಾಡ್ತಾ ಇದೀವಿ. ರಕ್ತದಿಂದ ರೆಡ್ ಕಲರ್ ಉಪ್ಪಿಟ್ಟಿರುತ್ತೆ. ಇದು ಪ್ರೀತಿಯ ಚಿತ್ರಪಟ. ಏನು ಕಾಣಿಸಲ್ಲ ಇವಾಗ. ಏನ್ ನೋಡಕ್ ಇವಾಗೆಲ್ಲ ಹೋಗಕ್ ರೆಡಿ ಆಗ್ತಾ ಇದೀವಿ. ಹೋಗಕ್ ರೆಡಿ ಅಲ್ಲ, ಆಲ್ರೆಡಿ ರೆಡಿ ಆಗ್ಬಿಟ್ಟು ನಿಂತಿದೀವಿ. ನಾವು ಹೋಗೋ ಟೈಮಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಫಾಗ್ ಎಲ್ಲ. ಇಷ್ಟೊತ್ತವರೆಗೂ ಬಿಸಿಲು ಇದ್ದು ನಾಯಿ ತರ ಹೋಗ್ಬಿಟ್ಟಿದ್ವಿ. ಇವಾಗ ಈ ನಾಯಿ ಇನ್ನೂ ಹೋಗಿಲ್ಲ. ಬಾಯ್ 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 ಬಾಯ್. 300 ಸರಿ 300. ಅಯ್ಯ ಏನು ಅದು? ಒಬ್ರು ಜಾರುದ್ರೆ ನಗುವಂತ ಜನ ನನ್ನಿಂದ ಇರೋದು. ಯಾರು ಕೈ ಹಿಡಿದು ಕಾಪಾಡಲ್ಲ. ಬಿದ್ದೋಗ್ಲಿ ನಕ್ಬಿಟ್ಟು ಆಮೇಲೆ ಎತ್ತುತ್ತೀನಿ ಅಂತಿತ್ತು. ಚೀಪ್ ಅನ್ನಿಸ್ಬಿಡ್ತು. ಮಾರ್ನಿಂಗ್ ಟ್ರೆಕ್ಕಿಂಗ್ ಆಯ್ತು, ಟಿಫನ್ ಎಲ್ಲ ಆಯ್ತು. 12 ಗಂಟೆ ಆಗಿರುತ್ತೆ. ಇವಾಗ ನಾವು ಫಾಲ್ಸ್ಗೆ ಹೋಗ್ತಾ ಇದೀವಿ. ಯಾವ್ದು 2 ಫಾಲ್ಸ್ ಇದೆ ಅಂತೆ. 2 ಫಾಲ್ಸ್ಗೆ ಹೋಗ್ತಾ ಇದೀವಿ ನಾವು ಇವಾಗ.
ಎಲ್ಲ ಬರ್ತಾ ಇದ್ದಾರೆ, ನಾನೇ ಫಸ್ಟು. ಅಂದರೆ ನನಗಷ್ಟು ಜೋಶಿದೆ. ನಾನು ಇನ್ನೂ 20s ಇದ್ದೀನಿ, ಅವರೆಲ್ಲ 30s 40s ಇದ್ದು. ವಯಸ್ಸಾದ್ರಿಂದ ಅದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅವ್ರು ಬಂದಿರೋದೇ ಹೆಚ್ಚು. ನಂಗೆ ಖುಷಿ. ನನ್ನ ಜೊತೆ ಕಾಂಪೀಟ್ ಮಾಡೋಕ್ಕೆ ಅವ್ರಿಗೆ ಕೇಳೋಕ್ಕಾಗುತ್ತಾ? ಅವ್ರು ನಡೆದು ಬರ್ತಾ ಇರೋದೇ ಹೆಚ್ಚು. ಆ ಪ್ಲೇಸಲ್ಲಿ ಎಳ್ದಾಡಿದ್ರೆ ಹೋಗಲ್ವಾ ವೀಲ್ ಅದ್ರದ್ದು? ಅಲ್ಲೋಡು ಅಲ್ಲೋಡು, ಆಫ್ ರೋಡ್ ಮಾಡಿಸ್ತೀನಿ, ಆಫ್ ರೋಡ್ ರೈಡ್ ಮಾಡಿಸಿ ಅಂತ ಕರ್ಕೊಂಡೋಗಿ ವೀಲೆಲ್ಲ ಕಿತ್ತಾಗ್ದ. ಅದೇ ಹೋಗುತ್ತೆ ಕಣೋ, ಡೌನ್ ಇದೆ, ಅದೇ ಹೋಗುತ್ತೆ. ಬಿಟ್ಬಿಟ್ಟು ನೋಡೋಣ. ಬ್ಯಾಗೆ ಹೋಯ್ತು. ಇನ್ ಮೇಲ್ ಪಾರ್ಕಿಂಗ್ ಇಲ್ಲ, ಯಾಕಂದ್ರೆ ಅಲ್ಲಿ ಹಚ್ಚಕ್ಕಾಗಲ್ಲ. ಇಷ್ಟೇ ಅವರೇ ಬಂದು ಪಾರ್ಕಿಂಗ್ ಮಾಡ್ಕೊಡ್ಬೇಕು ಯಾವಾಗ್ಲೂ, ಯಾಕಂದ್ರೆ ಅವ್ರಿಗೆ ಮಾತ್ರ ಅಭ್ಯಾಸ ಇದೆ. ಈ ಏನಂದು ಆಫ್ ರೋಡ್ ಎಲ್ಲ ನಮಗೆ ರೈಡ್ ಮಾಡಿ ಅಭ್ಯಾಸ ಇಲ್ಲ. ನಾನೇ ಪಾರ್ಕಿಂಗ್ ಮಾಡ್ಬಿಡ್ತಾರೆ. ಇವ್ರು ಒಪ್ಲಿಲ್ಲ, ಧೈರ್ಯ ಇಲ್ಲ ಕಾರ್ ಕೊಡಕ್ಕೆ. ಇದೆ ಫಾಲ್ಸ್, ಏನೋ ಒಂದು ಫಾಲ್ಸ್, ನನಗೆ ನೇಮ್ ಮರ್ತೋಗಿದೆ. ಚಿನ್ನಕಲ್ ಫಾಲ್ಸ್. ಇದೆ ಚಿನ್ನಕಲ್ ಫಾಲ್ಸ್. ಇದು ಫೋಟೋ ಪಾಯಿಂಟ್. ಕರೆಕ್ಟ್ ಕಣ, ಸಾಕಾದ ಇರಲ್ಲ ಅನ್ಕೊಂತೀನಿ. ಎಲ್ಲ ಊಟ ಬಂದಿದ್ದೀವಿ. ಇವರಿಗೆ ಕೊಕೊನಟ್ ಆಯಿಲ್ ಅಲ್ಲಿ ಮಾಡಿದ್ ಬೇಡ ಅಂತೆ, ಅದಕ್ಕೇನೆ ಸನ್ಫ್ಲವರ್ ಆಯಿಲ್ ಅಲ್ಲೇ ಯೂಸ್ ಮಾಡಿರೋದನ್ನ ಹೋಟೆಲ್ ಹುಡ್ಕೊಂಡು ಬಂದಿದ್ದಾರೆ ಅವರು. ನಾಚಿಕೆ ಸೊ ಎಲ್ಲ ಅಲ್ಲೇ ಹೇಳ್ತೀನಿ ಫಾಲೋ ಮಾಡೋದು. ಅದಕ್ಕೆ ನಾನು ನಿಂತವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಲ್ಲ. 4 ಆಪ್ಷನ್, 2 ಪೇಜ್ ಇಟ್ಟಿದ್ರು 4 ಆಪ್ಷನ್ ಕೊಟ್ಟಾರೆ. ಎಷ್ಟು ಜೀವನ ಆರ್ಡ್ರ್ ಮಾಡೋಕ್ಕೆ ಯಾಕೆ ಕೇಳಿದ್ರು ಇಲ್ಲ 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 ಅಂದು ಇವಾಗ ಎಲ್ಲರೂ ಆಲೂ ಪರೋಟ ಮಾಡ್ತಾರೆ. ಏನೇನೋ ಇದೆ ಊಟ ಆಗ್ಬಿಟ್ಟು ಇಲ್ಲೇನೋ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದು. ಡಾರ್ಕ್ ಚಾಕ್ಲೇಟ್ ತಿನ್ಬೇಕು, ತಿನ್ನೋದೇ ಮಿಲ್ಕ್ ಚಾಕ್ಲೇಟ್. ಹನ್ನೆಲ್ದಿನೇ ಹುಡುಕೊಂಡು ಹೋಗ್ತಾರೆ. ಹೆಲ್ದಿ ಅಂಗಡಿಗೆ ಬಂದ್ಬಿಟ್ಟು ಹನ್ನೆಲ್ದಿ ಹುಡುಕ್ತವೆ ಇವು. ಅದಕ್ಕೆ ರೀ ನನ್ನ ದಪ್ಪ ಆಗಿದೆ ಇಂಥ ಫ್ರೆಂಡ್ಸ್ ಜೊತೆ ಇದ್ದಿದ್ದು 2 ಪ್ಯಾಕೆಟ್ಸ್. ನಾನು ತಮಿಳಲ್ಲಿ ಮಾತಾಡ್ತೀನಿ, ನೀನು ಮಾತಾಡ್ಬೇಕು ಅಲ್ಲ. ಟೇಸ್ಟ್ ಕೇಳಿದ್ರೆ ಕೊಡ್ತೀನಿ ಅಂದ್ರು, ಆರ್ಡ್ರ್ ಮಾಡಿನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ಟೇಸ್ಟಿಗೆ ಕೊಡ್ತಾವ್ರೆ. ಇವಾಗ ಟೇಸ್ಟ್ ಎಲ್ಲ 200 ಕಹಿ ಇದೆ, 55% ಇರುತ್ತೆ. ಚಾಕ್ಲೇಟ್ ನಲ್ಲೇ ಇರ್ತದೆ, ಅದಕ್ಕೆ 200 ಗ್ರಾಮ್ வாங்கிட்டு எனக்கு 200 கிராம் வேணும். മലയാളമ്മ? ഓ മലയാളം. വിശക്കിരുണ്ടോ? ചായ കുടിക്കാൻ പോവാ. 2 ഗ്രാം. ವಿಜಯ ರಾಜೇಂದ್ರ ಬಹದ್ದೂರ್ ಹೇಳೋ ಹೊರೆ ಕುಕ್ಕ ನೀನೇ ಹೇಳ್ಬಿಡು. ಸ್ಲಿಪ್ಪರ್ ಅದೇ ಅನ್ಕೊಳ. ವಿಜಯ ಟುಟ್ಟುಡು ಟುಟ್ಟುಡು. దుర్గాష్టమి వాడిని కాల్చి బూడిద చేసి నా పగ తీర్చుకోవాలి. ಯಾಕೋ ಎಣ್ಣೆ ಇಷ್ಟು ದಪ್ಪದ್ರ ಬಾಯಿಗೆ ಬರಲ್ಲ, ಬಾಯ ಇಡ್ಸಲ್ಲ ಅಲ್ಲಿ. ಸೊ ಅದೇನಾಗಿದೆ ನಾವು ಫಾಲ್ಸ್ ನೋಡೋಣ ಅಂತ ಬಂದು ಇಲ್ಲಾರೋ ನಲ್ಲಿ ನೀರ್ ಬಿಟ್ಬಿಟ್ಟವ್ರೆ. ಅದು ಇಲ್ಲೂ ಕಾಣಿಸ್ತಿಲ್ಲ. ಝೂಮ್ ಹಾಕಿದ್ರು ಕಾಣಿಸ್ತಾ ಇಲ್ಲ ಅದು. ಇದು ನೋಡಕ್ ನಾವು ಅಲ್ಲಿಂದ ಬೇರೆ ಊಟ ಬಿಟ್ಟು ಬೇರೆ ಕರ್ಕೊಂಡ್ ಬರ್ತಾ ಇದ್ರೆ ನಾವು ಊಟ ಮಾಡ್ಕೊಂಡೇ ಬಂದು. ಏನೋ ಅನ್ಪ್ಲಾನ್ಡ್ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ನಾವು ಹುಡ್ಕೊಂಡು ಹೋಗಿದ್ದು ಸಿಕ್ಲಿಲ್ಲ. ಇಷ್ಟೊತ್ತಾದ್ಮೇಲೆ ಈವ್ನಿಂಗ್ ನನಗೆ ಫೀಲ್ ಆಗ್ತಾ ಇದೆ ಇದು ಮಾನ್ಸೂನ್ ಟ್ರಿಪ್ ಅಂತ. ಯಾಕಂದರೆ 2 ದಿನದಿಂದ ಮಳೆನೇ ಇರಲಿಲ್ಲ. 2 ದಿನದಿಂದ ಮಳೆನೇ ಇರಲಿಲ್ಲ. ಇವಾಗ ನನಗೆ ಫೀಲ್ ಆಗ್ತಾ ಇದೆ ಇದು ಮಾನ್ಸೂನ್ ಟ್ರಿಪ್ ಅಂತ.
ನಿದ್ದೆಗೆ ಇಟ್ಕೊಂಡು ಪಾಪ ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಎಲ್ಲ ಮಜಾ ಜಾಲಿ ಮಲಿಕೊಂಬಿಟ್ಟವ್ರು ಇವರೆಲ್ಲ. ನಾನು ಒಬ್ಬಳೇ ಇದ್ದಿದ್ದೆ. ಪಾಪ ಅವ್ರಿಗೆ ನಿದ್ದೆ ತಡೆಯೋಕ್ಕಾಗ್ತಾಯಿಲ್ಲ ಅಂದರೂ ಅವ್ರು ಬಿಡ್ತಾಯಿಲ್ಲ. ಯಾಕಂದರೆ ಬೆಳಿಗ್ಗೆ ಆಫೀಸ್ ಇದೆ, ಅವರು ಪಾಪ ಹೋಗ್ಲೇಬೇಕು. ಅದಕ್ಕೆ ಒಂದೇ ಆಫೀಸಿಂದ ಟ್ರಿಪ್ ಹೋಗಿ ಬರೋದು ಹಿಂಗಾಗುತ್ತೆ. ಎಲ್ಲರಿಗೂ ಒಟ್ಟಿಗೆ ಲೀವ್ ಕೊಡಲ್ಲ, ಅದಕ್ಕೆ ಎಲ್ಲರೂ ಹೋಗ್ಬೇಕು ಅಂತ ಹೋಗ್ತಾ ಇರೋದು. 1 o'clock ಇನ್ನೂ ಲೊಕೇಶನ್ ಇನ್ನೂ 333 ಕಿಲೋಮೀಟರ್ಸ್ ಇದೆ. ಇನ್ನು 5 hours ಅಂದರೆ ಒಂದು 7 o'clock ಹೋಗ್ತೀವಿ. ಅಲ್ಲಿ ಇಲ್ಲಿ ಟೀಗೆ ನಿಲ್ಲಿಸಿದ್ರೆ 8 o'clock 9 o'clock ಡೈರೆಕ್ಟ್ ಆಫೀಸ್. 9 o'clock ಲಾಗಿನ್. 6 o'clock ಇವಾಗ ನಾವಿನ್ನೂ ಯಾವುದೋ ಹೈವೇಲಿ ಇದ್ದೀವಿ, ತಮಿಳ್ನಾಡಲ್ಲೇ ಇದ್ದೀವಿ ನಾವಿನ್ನೂ. ಪವನ್, ಈ ಜರ್ನಿ ನಿಮ್ಗೆ ಏನು ಅನಿಸ್ತಾ ಇದೆ ಪವನ್? ನಮ್ಗೆ ಆ ಥರ ಆಗ್ಬಿಟ್ಟಿದೆ, ಥೂ ಅನ್ನಿಸ್ಬಿಟ್ಟಿದೆ. ಅವನ ಮೇಲೆ ಅವನಿಗೆ ಥೂ ಅನಿಸಿದೆ. ಆ್ಯಕ್ಚುಲಿ ಟ್ರಿಪ್ ಅವನಿಗೆ ಚೆನ್ನಾಗಿ ಅನಿಸಿದೆ, ಅವನ ಮೇಲೆ ಅವನಿಗೆ ಥೂ ಅನ್ನಿಸ್ಬಿಟ್ಟಿದೆ. ಅವ್ನ ಡ್ರೈವಿಂಗ್ ನೋಡಿ ಅವನಿಗೆ ಥೂ ಅನ್ನಿಸ್ಬಿಟ್ಟು ತುಂಬ ನಿದ್ದೆ ಬರ್ತಾಯಿದೆ. ನಾನು ಎದ್ದಿಲ್ಲ ಅಂದರೆ ಇವನು ಎದ್ದಿರಲ್ಲ, ಹಂಗೆ ಮಲ್ಕೊಂಬಿಟ್ಟಿರ್ತಾನೆ. ನಾನು ಮಲ್ಕೊಂಡಿದ್ದೆ 2 ಸೆಕೆಂಡಿಗೆ ಸ್ಟೇರಿಂಗ್ ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ನಾನು ಎದ್ದೇ ಇರಬೇಕು. ಹಾಂ, ಫೈನಲಿ ಟ್ರಿಪ್ ಆಯಿತು. ಡೇ 2 ಕಂಪ್ಲೀಟ್ ಆಯಿತು. ಮನೆಗೆ ಬಂದಿದ್ದೀನಿ. ಟ್ರಿಪ್ಪಲ್ಲಿ ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಿಲ್ಲ, ಬಟ್ ನನಗೆ ಸ್ಟೇ ತುಂಬ ಇಷ್ಟ ಆಯಿತು. ಆ ಸ್ಟೇಯಲ್ಲಿ ನಾವೇ ಅಡುಗೆ ಮಾಡಿಕೊಂಡು ನಾವೇ ತಿಂದು ಒಂಥರ ಫ್ಯಾಮಿಲಿ ಥರ ಫೀಲ್ ಆಯಿತು. ಆ್ಯಂಡ್ ಅದೊಂಥರ ಮನೆ ಥರ ಇತ್ತಲ್ಲ, ಸೊ ಯಾವುದೋ ನಮ್ಮ ಮನೆಯೋ ಇಲ್ಲ ಫ್ರೆಂಡ್ ಮನೆಯೋ ಥರ ಫೀಲ್ ಆಯಿತು. ಸೊ ನನಗೆ ಅದು ಪ್ಲೇಸಸ್ಗಿಂತ ಜಾಸ್ತಿ ಸ್ಟೇ ಇಷ್ಟ ಆಯಿತು. ಸ್ಟೇ ವ್ಯೂ ಇಷ್ಟ ಆಯಿತು. ನನಗೆ ಪ್ಲೇಸೇ ಇಷ್ಟ ಆಯಿತು. ಬಟ್ ಊಟ ಒಂದು ಮಿಸ್ ಆಯಿತು ಅಷ್ಟೇ. ಊಟದೇ ಕಷ್ಟ. ಊಟ ಸಿಗುತ್ತೆ, ಬಟ್ ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ಇನ್ನೇನಿಲ್ಲ, ಮಜಾ ಮಾಡಿದ್ದೀನಿ. ಸೊ ಇದೇ ಥರ ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.